ಯಾಕೆ ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನಾನು ಈ ಜಾಗದಲ್ಲಿ ಕೂತ್ಕೊಂಡಿದ್ದು. ನಿಮಗೆ ಹುಂಡಿ ಹಣ ಕೊಟ್ಟಿದ್ದು ವೀರೇಂದ್ರ ಹೆಗಡೆನೇ ಇರಬಹುದು, ಆದರೆ ವೀರೇಂದ್ರ ಹೆಗಡೆನ ಹುಂಡಿಗೆ ಹಣ ಹಾಕಿದ್ದು ನಾವು. ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡ್ರಿ, ಹೆಲ್ತಿಂದ ಶೋಕಿ ಮಾಡೋ ಮಂದಿ ಬಹಳ ಅದ. ಹುಂಡಿ ಹಣದಿಂದ ಶೋಕಿ ಮಾಡೋ ಮಂದಿ ಬಹಳ ಅದ. ನಾವು ಸ್ವತಃ ದುಡಿದ ಸ್ವಂತ ದುಡಿಮೆ ಮೇಲೆ ನಾವು ಶೋಕಿ ಮಾಡ್ತೀವಿ. ಸೊ ನನ್ನ ಮಗನಿಗೆ ಅಂಜೋ ಅವಶ್ಯಕತೆ ಇಲ್ಲ. ಅತ್ಯಾಚಾರಿಗಳ ಪರವಾಗಿ ಇರೋರು ಅಷ್ಟು ಶೋಕಿ ಮಾಡ್ತಿರ್ಬೇಕಾದ್ರೆ ಇನ್ನು ಹೆಣ್ಣಿನ ಪರವಾಗಿ ನ್ಯಾಯ ಎತ್ತಕ್ಕಂಥವ್ರು ನಾವೆಟ್ಟು ಶೋಕಿ ಮಾಡಬಾರ್ದ್ರಿ. ಇರಲಿ, ಇಲ್ಲಿ ಆರ್ ಕನ್ನಡ ಅಂತಕ್ಕಂಥ ಒಂದು ಚಾನಲ್ 25 ಕೋಟಿ ರೂಪಾಯಿಗಳನ್ನು ನುಂಗಿ ನೀರು ಕುಡಿದು ಸೌಜನ್ಯಳ ವಿರುದ್ಧವಾಗಿ, ನಾರಾಯಣ ಯಮುನನ ವಿರುದ್ಧವಾಗಿ, ವೇದವಲ್ಲಿ ಪದ್ಮಲತಾಳ ವಿರುದ್ಧವಾಗಿ ಅಥವಾ ಅನಾಥ ಶವಗಳ ವಿರುದ್ಧವಾಗಿ ಮಾತನಾಡುವ ಹಕ್ಕನ್ನ ಆರ್ ಕನ್ನಡ ಪಡೆದದ. ಯಾರ ಕಡೆಯಿಂದ ಹಕ್ಕನ್ನ ಪಡೆದದ ಅಂದ್ರೆ ಡಿ ಗ್ಯಾಂಗ್ ಕಡೆಯಿಂದ ಪಡೆದದ. ಆರ್ ಕನ್ನಡಕ್ಕೆ 25 ಕೋಟಿ ರೂಪಾಯಿ ಹೋಗಿದಾವ ಅಂತಂದ ಕೆಲವೊಂದಿಷ್ಟು ಮೂಲಗಳಿಂದ ಮಾಹಿತಿ ಬಂದದ. ಈ ಆರ್ ಕನ್ನಡ ಅಲ್ಲ, ಇದು ಎಚ್ ಕನ್ನಡ. ಎಚ್ ಕನ್ನಡ ಅಂದ್ರ ಹೇಲ್ ತಿನ್ನೋ ಕನ್ನಡ. ಎಚ್ ಕನ್ನಡ ಅಂದ್ರ ಹಂದಿ ಹೇಲ್ ತಿನ್ನೋ ಕನ್ನಡ. ಎಚ್ ಕನ್ನಡ ಅಂದ್ರ ಹುಂಡಿ ಕನ್ನಡ. ಮತ್ತೇನಾದರೂ ಇದ್ರೆ ಹೇಳ್ರಿ ನನಗೆ. ಸೊ ಈ ಕನ್ನಡ ಚಾನಲ್ ಅಕಸ್ಮಿತಾ ಈ ಹೆಣ್ಮಗಳು ಆಂಕರ್ ಆಗಿ ದೊರೆರಾಜ್ ಅಂತಕ್ಕಂಥ ಒಬ್ಬ ಹಿರಿಯ ವಕೀಲನ ಕರ್ಕೊಂಡು ಬಂದರು. ಅದ್ರ ಜೊತೆಗೆ ಆ ಬಿಜೆಪಿಯ ವಕ್ತಾರರಾಗಿರ್ತಕ್ಕಂಥ ಚಂದ್ರಶೇಖರ್ನ ಕರ್ಕೊಂಡು ಬಂದರು. ಈ ಕಡೆ ಚಿನ್ನಯ್ಯನ ಹೆಂಡತಿ ಮತ್ತು ಚಿನ್ನಯ್ಯನ ತಂಗಿ ರತ್ನ ಇವ್ರನ್ನೂ ಕೂಡ ಕರ್ಕೊಂಡು ಬಂದ ಡಿಬೇಟ್ ಅನ್ನ ಮಾಡಕದಾಳ ಈ ಹೆಣ್ಮಗಳು. ನಾನು ಮೊದಲನೇದಾಗಿ ಈ ಹೆಣ್ಮಗಳಿಗೆ ಹೇಳೋದೇನಪ್ಪಾ ಅಂದ್ರೆ, ಅಕ್ಕ, ನೀನು ಹೆಣ್ಣಾಗಿ ಹುಟ್ಟಿದ್ದು ಹೆಣ್ಣಿನ ಕುಲಕ್ಕೆ ಅವಮಾನದ, ಮತ್ತು ನೀನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು, ನೀನು ಹುಟ್ಟಿದೀಯ. ಮತ್ತೊಂದೇನಪ್ಪಾ ಅಂದ್ರೆ, ನಿನಗೆ ಇವತ್ತು ಈ ಚಾನಲ್ದಾಗ ಕೆಲಸ ಸಿಕ್ಕಿದ, ಮುಂದೆ ಯಾವುದೂ ಚಾನಲ್ದಾಗ ಕೆಲಸ ಸಿಗಂಗಿಲ್ಲ ಅನ್ನೋದನ್ನ ನೀ ಬರ್ಕೊಂಡಿಟ್ಕ. ನಿನ್ನನ್ನು ಬಳಸ್ಕೊಂಡು ಅಲ್ಲಿ ಆರ್ ಕನ್ನಡದ ಓನರ್ ಯಾರು ಅದಾರಲ್ಲ, ಅವನು ದುಡ್ಡು ಮಾಡ್ಕೊಳ್ಳೋದನ. ಅವ ಯಾವಾಗ ದುಡ್ಡು ಮಾಡ್ಕೊಂಡು ಅವನು ಕುಂಡಿ ತುಂಬ್ತದಲ್ಲ, ಅವಾಗ ನಿನ್ನನ್ನು ಜಾಡಿಸಿ ಒದ್ದ ಹೊರಗಡೆ ಹಾಕಿ ಬಿಡ್ತಾನಕ್ಕ, ತಿಳ್ಕೊಂಡ್ಬಿಡು. ಇನ್ನೂ ಟೈಮ್ ಅದ, ಬದಲಾವಣೆ ಆಗು. ಬದಲಾವಣೆ ಒಂದು ಅನ್ನೋ ಪದ ಬಿಟ್ಟ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ. ನೀನು ಬದಲಾವಣೆ ಆಗೋದ್ರಾಗ ಎರಡು ಮಾತಿಲ್ಲ ಅಕ್ಕ, ಬಂದ್ಬಿಡು. ಆದ್ರೆ ನೀನೇನು ಡಿಬೇಟ್ ಅನ್ನು ನಡೆಸ್ತಾ ಇದೆಯಲ್ಲ, 25 ಕೋಟಿ ರೂಪಾಯಿ ಹುಂಡಿ ಹಣವನ್ನ ತಿಂದು ನುಂಗಿ ನೀರು ಕುಡಿದು ಡಿಬೇಟ್ ಅನ್ನು ಮಾಡ್ತಾ ಇದೆಯಾ ನೀನು? ಆರ್ ಕನ್ನಡ ಚಾನಲ್ ಅಲ್ಲ, ಹೇಲ್ ತಿನ್ನೋ ಕನ್ನಡ ಚಾನಲ್ ಅಲ್ಲ, ಹುಂಡಿ ಚಾನಲ್ ಇಲ್ಲ, ಹಂದಿ ಹೇಲ್ ತಿನ್ನೋ ಚಾನಲ್. ಕರ್ನಾಟಕ ಜನತೆಗೆ ಸುಳ್ಳು ಮಾಹಿತಿಯನ್ನ ಯಾವುದು ತಪ್ಪಿಸಾಗದಪ್ಪ ಅಂದ್ರೆ ಇದು ಅತ್ಯಾಚಾರಿಗಳ ಪರವಾಗಿ ಇರ್ತಕ್ಕಂಥ ಹೇಲ್ ತಿನ್ನೋ ಚಾನಲ್ ಆರ್ ಕನ್ನಡ ಚಾನಲ್. ಯಾವ ಚಂದ್ರಶೇಖರ್ ನಾನು ಒಂದು ಮಾತನ್ನ ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಬಿಜೆಪಿಯ ವಕ್ತಾರ, ಒಬ್ಬ ಸಾಮಾನ್ಯ ಬಿಜೆಪಿಯ ವಕ್ತಾರ ಚಂದ್ರಶೇಖರ್ ಒಬ್ಬ ವಕೀಲನಿಗೆ ಕೆಲವೊಂದಿಷ್ಟು ಮಾತುಗಳನ್ನ ಮಾತಾಡಿದಾನೆ. ಯಾವ್ಯಾವ ಮಾತುಗಳನ್ನ ಮಾತಾಡಿದಾನೆ? ಅವರು ದೊರೆರಾಜ್ ಅಂತಕ್ಕಂಥ ಒಬ್ಬರು ವಕೀಲರು ಕಾನೂನಿನ ಪ್ರಕ್ರಿಯೆಗಳನ್ನ ಯಾವ ರೀತಿ ನಡೀತಾ ಅದ, ಯಾವ ರೀತಿ ಈ ಕಡೆ ಜಯಂತ್ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು, ಮಟ್ಟಣ್ಣನವ್ರ ಸರ್ ಆಗಿರ್ಬೋದು, ಇವರೆಲ್ಲ ಯಾವ ದಾರಿಗೆ ಹೊಂಟಿದಾರ, ಈ ಪ್ರಕರಣ ಯಾವ ರೀತಿ ನಡೆದದ ಕೋರ್ಟ್ನಲ್ಲಿ ಅನ್ನೋ ಮಾಹಿತಿಯನ್ನ ದೊರೆರಾಜ್ ಅಂತಕ್ಕಂಥ ಹಿರಿಯ ವಕೀಲರು ನೀಡ್ತಾ ಇರಬೇಕಾದ್ರೆ, ಈ ಚಂದ್ರಶೇಖರ್ ಅಂತಕ್ಕಂಥ ಕೆಂಪ ಮುಕುಳಿಯ ಮಂಗ್ಯ ಬಿಜೆಪಿಯ ವಕ್ತಾರ ಇವನು ಸಡನ್ ಆಗಿ ಮುಂದೆ ಬಂದು ಏನ್ ಮಾತಾಡ್ತಾನಪ್ಪ ಅಂದ್ರ, ವೀರೇಂದ್ರ ಹೆಗಡೆ ಬಗ್ಗೆ, ಹರ್ಷೇಂದ್ರ ಜೈನ್ ಅವರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ, ಅವ್ರನ್ನ ಯಾರು ನಾನು ಬಿಡೋದಿಲ್ಲ, ಅವ್ರ ಏನೋ ಮುಗಿಸ್ಬಿಡ್ತಾನಂತೆ. ಸೊ ಆ ರೀತಿಯಾಗಿ ಜೋರಾಗಿ ಮಾತಾಡಕತ್ತ. ಆಮೇಲೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಯಾರನ್ನು ಕೂಡ ನಾನು ಬಿಡೋದಿಲ್ಲ, ಯಾವನ ಹಿರಿಯ ವಕೀಲ ಇರಲಿ, ಯಾವನ ಯಾರು ಬೇಕಾದವ್ರು ಇರಲಿ, ಯೂಟ್ಯೂಬ್ ಚಾನಲ್ಸ್ಗಳಿರಲಿ, ಯಾರೇ ಇರಲಿ ತಂದ ಒಬ್ಬ ಹಿರಿಯ ವಕೀಲನಿಗೆ ಅಲ್ಲಿ ಕುತ್ಕೊಂಡು ಅವಮಾನ ಮಾಡ್ತಾನೆ. ಮತ್ತೊಂದು ಕೆಲಸ ಏನು ಮಾಡ್ತಾನಪ್ಪ ಅಂದ್ರೆ, ಒಂಥರ ರೌಡಿಸಮ್ ಮಾಡಿದ ಥರ ದೊರೆ ರಾಜ್ ಅಂತಕ್ಕಂಥ ಹಿರಿಯ ವಕೀಲರ ಮೇಲೆ ಇವನ ದಬ್ಬಾಳಿಕೆಯನ್ನ ಈ ಚಂದ್ರಶೇಖರ್ ಬಿಜೆಪಿಯ ವಕ್ತಾರ ತೋರಿಸ್ತಾನೆ. ಆದರೆ ಇವನಿಗೆ ಆ ಹುಂಡಿ ಹಣ ಎಷ್ಟು ಬಂದದ? ಒಬ್ಬ ಸಾಮಾನ್ಯ ಬಿಜೆಪಿಯ ವಕ್ತಾರ ಇಷ್ಟರ ಮಟ್ಟಿಗೆ ರೌಡಿಸಮ್ ಮಾಡ್ತಿರ್ಬೇಕಾದ್ರೆ, ಇಷ್ಟರ ಮಟ್ಟಿಗೆ ಹಿರಿಯ ವಕೀಲರ ಮೇಲೆ ದಬ್ಬಾಳಿಕೆನ ನಡೆಸ್ತಾ ಇರಬೇಕಾದ್ರೆ, ಕಾನೂನಿನ ಪ್ರಕಾರ ಅವ್ರು ಮಾತಾಡ್ತಿರ್ತಾರ. ಈ ನನ್ನ ಮಗ ಘಟಚಾಪ್ ರೌಡಿಸಮ್ ಮಾತುಗಳನ್ನ ಇವನು ಮಾತಾಡ್ತಾನೆ ಚಂದ್ರಶೇಖರ್. ಅದನ್ನ ಕುತ್ಕೊಂಡು ಮಜಾ ಯಾರು ತಗೊಳಕದಾರ?
ಈ ಸ್ಮಿತಾ ರಂಗನಾಥ್ ತಗೊಳಕದಾಳ. ಅದನ್ನೆಲ್ಲ ನೋಡ್ಕೊಂಡ ಅಲ್ಲಿ ಮೊಸಳೆ ಕಣ್ಣೀರನ್ನ ಹಾಕೋತು ಚಿನ್ನಯ್ಯನ ಹೆಂಡತಿ ಚಿನ್ನಯ್ಯನ ಅಕ್ಕ ಇಬ್ರು ಕೂಡ ಅಲ್ಲಿ ಕುತ್ಕೊಂಡ್ಬಿಟ್ಟಿದಾರ. ಅಂದ್ರ ಸಂಪೂರ್ಣವಾಗಿ ಸೌಜನ್ಯಳ ಪ್ರಕರಣವನ್ನ, ಈ ಬುರುಡೆ ಪ್ರಕರಣವನ್ನ, ಅನಾಥ ಶವಗಳ ಪ್ರಕರಣವನ್ನ ತಿರುಚಿ ಮಣ್ಣುಪಾಲು ಮಾಡೋದೇ ಈ ಬಿಜೆಪಿಯ ಕೆಲಸ, ಬಿಜೆಪಿಯ ವಕ್ತಾರ ಚಂದ್ರಶೇಖರ್ನ ಕೆಲಸ ನಡೆದಿತ್ತು. ಅದನ್ನ ಮಜಾ ತಗೊಳ್ಳೋ ಕೆಲಸ ಈ ಸ್ಮಿತಾ ರಂಗನಾಥ್. ನೋಡ್ರಿ, ಒಬ್ಬ ಸಾಮಾನ್ಯ ಬಿಜೆಪಿಯ ವಕ್ತಾರ ಈ ಮಟ್ಟಿಗೆ ದಬ್ಬಾಳಿಕೆ ಮಾಡ್ತಾ ಇರಬೇಕಾದ್ರೆ ಇನ್ನು ಬಿಜೆಪಿಯ ಹಿರಿಯ ನಾಯಕರು ಈ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕ್ತಾ ಹಾಕುವಂತ ಪ್ರಯತ್ನ ಮಾಡಿರ್ಬೇಕಾ 2012 ಮತ್ತು 2013ರಲ್ಲಿ. ಇದರಲ್ಲಿ ಆರ್ ಅಶೋಕ್ನ ಹೆಸರು ಮೇನ್ ಕೇಳಿಸಿ ಬರ್ತದೆ. ಅವ್ರು ಎಷ್ಟೊಂದು ಪ್ರಭಾವಿಗಳಾಗಿರಬೇಕು, ಅವ್ರು ಯಾವ ರೀತಿ ತಮ್ಮ ಪ್ರಭಾವವನ್ನು ಬಳಸಿ ಸೌಜನ್ಯನ ಪ್ರಕರಣವನ್ನು ಮುಚ್ಚಾಕಿರಬೇಕು. ಒಬ್ಬ ಸಾಮಾನ್ಯ ಚಿಲ್ಲರ ಮನುಷ್ಯ ಚಂದ್ರಶೇಖರ್ ಅವನನ್ನು ಕರೆದ ಡಿಬೇಟ್ಗೆ ವಕೀಲರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಯಾರಾದರೂ ವಕೀಲರು ನೋಡ್ತಾ ಇದ್ರ ನಿಮ್ಮ ವಕೀಲರ ಸಂಘದ ತಗೊಳ್ರಿ, ಕಟ್ಟಿಗೆ ಮೆಣಸಿನ್ಕಾಯಿ ಹಾಕಿ ಮೂಕೊಳ್ಯಾಗ ತುರುಕಿ ಬಿಡ್ರಿ. ಒಮ್ಮೆ ಮೂಕೊಳೆ ಹರಿದು 12 ಆಗಬೇಕು. ಹೇಲಾಕ ಬಂದಿರಬಾರ್ದು, ಅವ್ನು ಹೇಲು ತಾನೇ ಬೀಳ್ತಿರ್ಬೇಕು ಪ್ಯಾಂಟ್ನ್ಯಾಗ ಚಂದ್ರಶೇಖರ್ದು. ಇನ್ನು ಈ ಆರ್ ಕನ್ನಡ ಚಾನಲ್ ಅನ್ನೋದು ಕೇವಲ ಹೇಳ್ತಿನೋ ಕನ್ನಡ, ಆಮೇಲೆ ಹಂದಿ ಹೇಳ್ತಿನೋ ಕನ್ನಡ, ಹುಂಡಿ ಕನ್ನಡ ಅಷ್ಟಲ್ರಿ. ಇದು ಜಿಹಾದಿಗಳ ಕನ್ನಡ, ಇದು ಜಿಹಾದಿಗಳ ಚಾನೆಲ್ ಇದು. ಯಾಕಂದ್ರೆ ಯಾವ ಚಿನ್ನಯ್ಯನ ಹೆಂಡತಿ ಮತ್ತು ಆ ಚಿನ್ನಯ್ಯನ ಅಕ್ಕ ಏನದಾರಲ್ಲ, ಯಾವ ರೀತಿ ಮಾಧ್ಯಮಗಳಲ್ಲಿ ಬಂದು ಹೇಳಿಕೆಯನ್ನು ಕೊಟ್ಟಿದಾರಲ್ಲ, ಇವತ್ತು ಅವರು ಮೊಸಳೆ ಕಣ್ಣೀರನ್ನು ಹಾಕಿ ಚಿನ್ನಯ್ಯನ ಬಿಡಿಸ್ಕೊಂಡು ಬರ್ತಾ ಇಲ್ಲ, ಚಿನ್ನಯ್ಯನ ಬಿಡಿಸ್ಕೊಂಡು ಬರ್ತಾ ಇಲ್ಲ, ಅವ್ರಿಗೆ ಬೇಲ್ ಸಿಕ್ಕರು ಕೂಡ ಹೊರಗಡೆ ಬರ್ತಾ ಇಲ್ಲ. ಇದರಲ್ಲಿ ಕೈವಾಡ ಮಟನ್ ಅವ್ರದ್ದು ಗಿರೀಶ್ ಮಟನ್ ಅವ್ರದ್ದು ಅತ್ತಂದು ಹೇಳ್ಕೊಂಡು ಅಳಾಗದಾರ. ಇವರನ್ನ ಎಷ್ಟು ಮಟ್ಟಿಗೆ ಟ್ರೆಂಡ್ ಮಾಡಿರ್ಬೇಕಂದ್ರೆ ಆ ಭಯೋತ್ಪಾದಕರನ್ನ ಜಿಹಾದಿಗಳು ಹೆಂಗೆ ಟ್ರೆಂಡ್ ಮಾಡ್ತಾರಲ್ಲ, ಅದೇ ರೀತಿ ಈ ಆರ್ ಕನ್ನಡ ಸ್ಮಿತಾ ಏನಪ್ಪ ಅಂದ್ರೆ ಆ ಇಬ್ಬರು ಹೆಣ್ಮಗಳನ್ನ ಟ್ರೆಂಡ್ ಮಾಡಿ ನ್ಯೂಸ್ ಚಾನಲ್ದಾಗ ಬಿಟ್ಬಿಟ್ಟಾರ. ನಡ್ರಿ ನೀವು ಅಳ್ಕೋತ್ಕೊಂಡು ನಡ್ರಿ, ಜನರ ಮನಸ್ಸು ಕರಗಲಿ. ಏಯ್ ಸ್ಮಿತಾ, ನೀನು ಹೆಣ್ಣಲ್ಲ, ಹೆಮ್ಮಾರಿ ಅದಿ ನೀನು. ಯಾಕಂದ್ರೆ ನೀನು ಪ್ರತಿ ಮಾತು ಏನು ಹೇಳಿದೆ ಅಂದ್ರೆ ದಲಿತ ಹೆಣ್ಣು ಮಗಳಿಗೆ ನೀರಿನ ಬೆಲೆ ಇಲ್ಲವ, ದಲಿತ ಹೆಣ್ಣು ಆ ಮಗ ಯಾವ ಚಂದ್ರಶೇಖರ್ ಅದಲ್ಲ, ನಾವು ಹೋಗ್ತಾರೆ ಬಿಜೆಪಿ ಹೋಗ್ತಾರೆ, ಅವನು ಕೂಡ ಏನು ಹೇಳಿದ್ರೆ ದಲಿತ ಹೆಣ್ಣು ಮಗಳ ಕಣ್ಣೀರಿಗೆ ಬೆಲೆ ಇಲ್ಲ. ಲೇ ಬದ್ಮಾಶ್, ನಿಮ್ಮ ಬಿಜೆಪಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕ ಸಂವಿಧಾನವನ್ನು ಚೇಂಜ್ ಮಾಡೋದಕ್ಕೆ ಬಂದಿದ್ದ ನೆನಪದಲ್ಲ ನೆನಪದ ನಿನಗೆ? ನಿಮಗೆ ಚುನಾವಣೆ ಬಂದಾಗ ನಿಮ್ಗೆ ಹೇಳ್ತಿನಾಗ ಸಿಕ್ಕಾಗ ನಿಮಗೆ ದಲಿತರ ಹೆಣ್ಣು ಮಕ್ಕಳು, ದಲಿತ ಸಮುದಾಯ ನೆನಪು ಬರ್ತದ. ನಿಮ್ಮ ಮುಕ್ಕುಳು ಹರಿದ 12 ಆಗಿತ್ತಪ್ಪ ಅಂದ್ರೆ ದಲಿತರನ್ನ ಗ್ಯೂ ಚುಗಿತೀರಿ. ಆಮೇಲೆ ಒಕ್ಕಲಿಗರು ಬರ್ತಾರೆ, ಗೌಡ್ರು ಬರಲಿ, ಬೇಡ ತಂದಲ್ಲ, ಅವ್ರನ್ನ ಬೇಡ ಅಲ್ಲ ತಂದಲ್ಲ, ಅವರು ಬರಲಿ. ಆದ್ರೆ ಇಲ್ಲಿ ಸತ್ತಿರೋಳು ಕೂಡ ಹಿಂದೂ ಹೆಣ್ಣು ಮಗಳೇ, ಒಕ್ಕಲಿಗಳೇ. ಸೊ ಅವಳಿಗೆ ಯಾಕೆ ನ್ಯಾಯವನ್ನು ಕೊಡಿಸ್ತಾ ಇಲ್ಲಲೇ ಚಂದ್ರಶೇಖರ್? ಆ ಸ್ಮಿತಾಗ ಹೇಳಕ್ಕಿಗೆ ಹೇಳಲ್ಲಿ. ಈಗ ಎಲ್ಲಡಿಗೆ ಬಾ ತಿಂತೇವನೋ, ತಿಂತೀನಿ ಮುಕ್ಕಳ್ಯಾಗ ಉಗುಳು ಬಿಡ್ತೇವೆ ನೋಡು. ದಲಿತರನ್ನ ಮುಂದಿಟ್ಕೊಂಡು ನಾಟಕ ಮಾಡಕದಿ ಅಲ್ಲಿ ಸತ್ತಿರ್ತಕ್ಕಂಥ ಸೌಜನ್ಯ ತಾಯಿ ಕಣ್ಣೀರು ಹಾಕೋದು ನಿನ್ನ ಕಣ್ಣೀರು ಅನ್ಸಂಗಿಲ್ಲ. ಇಲ್ಲಿ ಚಿನ್ನಯ್ಯನ ಹೆಂಡತಿ ಇಲ್ಲಿ ಸಲದ ಹೇಳಿಕೆಗಳನ್ನ ಮೊದಲು ಕೊಟ್ಟು ಈಗ ಬಂದ ಆ ದುಡ್ಡು ತಿಂದ ಹೇಳ್ತಿಂದ ಮತ್ತೊಂದು ಹೇಳಿಕೆಗಳನ್ನು ಕೂಡ ಹೆಣ್ಮಗಳ ಕಣ್ಣೀರನ್ನ ಇಲ್ಲಿ ದಲಿತ, ಆಮೇಲೆ ಒಕ್ಕಲಿಗ, ಇಲ್ಲಿ ಲಿಂಗಾಯತ, ಜೈನ, ಬೌದ್ಧ, ಮುಸ್ಲಿಮ ಇಲ್ಲೇನು ಸಂಬಂಧ ಇಲ್ಲ. ಹೆಣ್ಣು ಹೆಂದೆ, ಪೆನ್ನು ಪೆನ್ನಂದೇಕೆ ಗೀಳುವರೆಯ ಕಣ್ಣು ಕಾಣದ ಗಾವಿಲಿರುತ್ತ ಸಂಚಿಯ ಹೊನ್ನಮ್ಮ ಹೇಳಿದನ್ಲೇ ಚಂದ್ರಶೇಖರ್. ಲೇ ಸ್ಮಿತಾ, ಹೊಲಸು ಸ್ಮಿತಾ, ನಿಮ್ಮಂಥವ್ರು ಇರೋದ್ರಿಂದನೇ ಎಲ್ಲ ಪ್ರಕರಣಗಳು ಹಾಳಾಗದವು. ಸೊ ವಕೀಲರ ಸಂಘಕ್ಕೆ, ವಕೀಲರಿಗೆ 25 ಕೋಟಿ ರೂಪಾಯಿ ತಿಂದು ಹಿತಲಾಗತಕ್ಕಂಥ ಈ ನ್ಯೂಸ್ ಚಾನೆಲ್ ಮತ್ತು ಆ ಬಿಜೆಪಿಯ ವಕ್ತಾರ ಚಂದ್ರಶೇಖರ್ನ ಮೇಲೆ ವಕೀಲರಾದ ನೀವು ಎಲ್ಲರೂ ಕೂಡ ಕ್ರಮವನ್ನು ತಗೊಳ್ಬೇಕಾಗ್ತದ. ನೀವು ಕೈ ಕಟ್ಕೊಂಡು ಕೂತಿರಪ್ಪ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಿಂದ ನಿಮ್ಮನ್ನೆಲ್ಲ ಹೊರಗಡೆ ಹಾಕಿ ರಾಜಕೀಯ ನಾಯಕರು ಈ ಬಿಜೆಪಿ ವಕ್ತಾರರು ಹೋಗಿ ಕುಣ್ತಾರ. ಆಮೇಲೆ ನಿಮ್ಮ ಮೇಲೆ ಇಲ್ಲ ಸಲದ ಕೇಸ್ಗಳನ್ನ ಹಾಕ್ತಾರ, ನ್ಯಾಯಾಂಗ ವ್ಯವಸ್ಥೆ ಹಾಳಾಗಿ ಹೋಗ್ತದ. ಇಡೀ ದೇಶ ಏನಾಗ್ತದಪ್ಪ ಅಂದ್ರೆ ಆ ಚಿಂಗ್ ಪಾಂಗ್ ಬುನ್ ಯಾವದಲ್ಲವ ಉತ್ತರ ಕೊರಿಯಾ, ನೀನು ದಕ್ಷಿಣ ಕೊರಿಯಾ ನೋಡ್ರಿ, ಆ ರೀತಿ ನಮ್ಮ ದೇಶ ಆಗಿಬಿಡ್ತದ. ಆಮೇಲೆ ಏನಪ್ಪ ಅಂದ್ರೆ ಏನಾಗ್ತದೆ ನಿಮ್ಗೆ ಗೊತ್ತದ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.